ವಿಧಾನಸಭೆಯಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದ ಡಿಕೆ ಶಿವಕುಮಾರ್ ಅವರ ಗ್ಯಾರಂಟಿ ಮಾತು. ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ, ಇದು ನಮ್ಮ ಕಮಿಟ್ಮೆಂಟ್ ಎಂದ ಡಿಕೆ ಶಿವಕುಮಾರ್. ಗ್ಯಾರಂಟಿ ನಿಲ್ಲಿಸೋದಕ್ಕೆ ನಾವು ಬಿಡಲ್ಲ ಅಂತ ಸುನೀಲ್ ಕುಮಾರ್ ಟಾಂಗ್ ಕೊಟ್ಟರು. ಡಿವಿಜಿ ಸಾಲುಗಳ ಮೂಲಕ ಬಿಜೆಪಿ ಶಾಸಕರಿಗೆ ಡಿಕೆ ಶಿವಕುಮಾರ್ ಟಾಂಗ್ ನೀಡಿದ್ರು. ನೀವು ಮನೆ ಹಾಳು ಕೆಲಸ ಮಾಡ್ತಾ ಇದ್ದೀರಿ, ಡಿಕೆಶಿಗೆ ಅಶೋಕ್ ತಿರುಗೇಟನ್ನ ಕೊಡ್ತಾರೆ. ಸರ್ಕಾರದ ಹಣ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡ್ತಾ ಇದ್ದೀರಿ ಅಂತ ಅಶೋಕ್ ಕೌಂಟರ್ ಕೊಡ್ತಾರೆ. ಕಾಂಗ್ರೆಸ್ನ ಯಾವ ಅಧ್ಯಕ್ಷ ಸಹ ಮನೆ ಹಾಳು ಕೆಲಸ ಮಾಡಿರಲಿಲ್ಲ. ಅಶೋಕ್ ಕ್ಷಮೆ ಕೇಳಬೇಕು ಅಂತ ನರೇಂದ್ರ ಸ್ವಾಮಿ ಪಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಇದು ಅವಮಾನ ಅಂತ ಶಾಸಕ ನರೇಂದ್ರ ಸ್ವಾಮಿ ಹೇಳ್ತಾರೆ. ಎಲ್ಲ ಈ ರೀತಿ 5 ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಅವ್ರಿಗೆ ಏನಾಗಿದೆ ಅಂದ್ರೆ ನಾವೆಲ್ಲರೂ ಏನಾರು ಮಾಡಿ ಎದುರಿಸೋಣ ಅಂತ ಪ್ರಯತ್ನ ಪಟ್ರು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಮೈ ಕಮಿಟ್ಮೆಂಟ್. ಅವರ ಪ್ರಶ್ನೆ ಒಂದು ಉತ್ತರ ಬರಲಿ. ನಂಬರ್ 1 ನಾವು ಬಿಡಲ್ಲ ನಿಮಗೆ. ನೀವು ಒಂದ್ ಕಡೆ ಉತ್ತರ ಅವ್ರು ಕೊಟ್ರು, ಆಯ್ತು. ನಮ್ಗೇನು ಒಪ್ಪಿಗೆ ಆಗಿಲ್ಲ ಉತ್ತರ. ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ, ಸರ್ಕಾರಗಳು ಬರುತ್ತೆ ಹೋಗುತ್ತೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. 75 ವರ್ಷ ದಾಟ್ಬಿಟ್ಟಿದ್ದೀರಿ. ಯಾರು ಈ ತರದ ಕೆಲಸ ಮಾಡಿಲ್ಲ. ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ. ಈ ತರ ಮನೆ ಹಾಳು ಕೆಲಸ ಮಾಡಿರೋದು ಫಸ್ಟ್ ಇವರೇ. ಮನೆ ಹಾಳು ಕೆಲಸ ಸರ್ಕಾರ ದುಡ್ಡು ತಗೊಂಡೋಗಿ ಸರ್ಕಾರ ದುಡ್ಡು ತಗೊಂಡು ಇವ್ರು ಪಾರ್ಟಿ ಆಫೀಸ್ ಕೊಟ್ಕೊಂಡ್ರೆ ಮನೆ ಹಾಳು ಕೆಲಸ ಈಗ ಮನೆ ಹಾಳು ಕೆಲಸ ನೀವು ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಆಗ್ತದ ನೋಡಿ. ನಾನೇನು ನನಗಿನ್ನ ಸರ್ಕಾರ ಏನ್ ಹೇಳಿದೆ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತಾ ಅಂತ ಹೇಳಿದ್ದಾರೆ. ಮತ್ತೆ ಇದಕ್ಕಿಂತ ದೊಡ್ಡ ಉತ್ತರ ಮಾತಾಡ್ತೀನಿ ನಾನು, ಬಿಡಿ. ಇದೇನ್ ಮುಗಿಯೋ ತರ ಕಾಣಲ್ಲ, ನೋಡಿದ್ರೆ ಮುಗಿಯೋ ತರ ಕಾಣಲ್ಲ. ಒಂದೇ ನಿಮಿಷ ಸಾವಧಾನ ಇರ್ರಿ, ಸಾವಧಾನ ಅದಕ್ಕೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಅವ್ರು ಹೇಳಿರ್ತಕ್ಕಂಥ ಪದಕ್ಕೆ ಇವರು ಕಾಂಗ್ರೆಸ್ ಪಾರ್ಟಿ ಒಮ್ಮೆ ಕೊಟ್ಟಿರ್ತಕ್ಕಂಥದ್ದು ಯಾವ ನ್ಯಾಯ? ದಯವಿಟ್ಟು ಕರ್ನಾಟಕದ ಟ್ಯಾಕ್ಸ್ ವಾಪಸ್ ತಗೊಳ್ಳಿ. ಯಾವುದೋ ಹಳ್ಳಿಯವರು ಕ್ಷಮೆ ಕೇಳಬೇಕು, ಪಾಣಿಗೆ ದುಡ್ಡು ಕೊಡಬೇಕು. ಅಧ್ಯಕ್ಷ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿರ್ತಕ್ಕಂಥ ಬರ್ತ್ ಸರ್ಟಿಫಿಕೇಟ್ ದುಡ್ಡು ಕೊಡಬೇಕು ಇಲ್ಲ, ಕಾಂಗ್ರೆಸ್ ಬರ್ತ್ ಸರ್ಟಿಫಿಕೇಟ್ ದುಡ್ಡು ಕೊಡಬೇಕು. ಇವರ ಮುದ್ದಾಂತರ ತೆಗೆದು ನಮ್ಮ ಎಲ್ಲಾ ದುಡ್ಡನ್ನ ಸರ್ಕಾರಿ ಯಾರು ಧಕ್ಕೆ ತಂದಿರ್ತಕ್ಕಂಥ ವಿರೋಧ ಪಕ್ಷದ ಟ್ಯಾಕ್ಸ್ ಪೇಯರ್, ಸರ್ಕಾರದ ಟ್ಯಾಕ್ಸ್ ಪೇಯರ್ ಕೊಡುವಂಥದ್ದು. ಈ ಸರ್ಕಾರದ ಹಣ ತಗೊಂಡೋಗಿ ನಿಮ್ ಪಾರ್ಟಿ ಕಾರ್ಯಕರ್ತರಿಗೆ ಕೊಟ್ರೆ ಮಾನ್ಯ ಎಷ್ಟು ಸರಿ ಇರ್ತೈತೆ? ವಿರೋಧ ಪಕ್ಷದ ನಾಯಕರು ನಾನ್ ಮಾತಾಡ್ತಾ ಇದ್ದೀನಿ. ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.